ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ ಅದಕ್ಕೆ ಕಂಗ್ರಾಟ್ಸ್, ನಿಮ್ ಮದ್ವೆ ಲೀಗಲ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಜಯದೇವ್, ನಿಮ್ ಮದ್ವೆನೂ ಲೀಗಲ್ ಆಯ್ತಪ್ಪ. ಕಂಗ್ರಾಚುಲೇಷನ್ಸ್. ಮಲ್ಲಿ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ಜಯದೇವ್ ಅವರೇ. ಖುಷಿನಾ ಈಗ? ಲೀಗಲಿ ಮ್ಯಾರಿಡ್. ಥ್ಯಾಂಕ್ಸ್ ಅತ್ತಿಗೆ. ವೆಲ್ಕಮ್. ನನ್ನ ಕಡೆಯಿಂದ ಒಂದು ಇವರಿಬ್ಬರ ಮಧ್ಯೆ ಏನೋ ಸೀಕ್ರೆಟ್ ಸಿಗ್ನಲ್ ಪಾಸ್ ಆಗ್ತಾ ಇದೆಯಲ್ಲ. ಏನೋ ಗೆಳೆಯ ಇದು? ಕಣ್ಣ ಸಲಿಗೆ ಅಂತ ಕಣ್ಣಲ್ಲ ಏನೋ ಸನ್ನೆ ಮಾಡ್ತಾ ಇದ್ರಿ. ಏನ್ ಸಮಾಚಾರ? ಅದ್ ಏನಿಲ್ಲ. ಗಂಡ ಹೆಂಡತಿ ನಡುವೆ 100 ಇರುತ್ತೆ. ನೀವು ಯಾಕೋದಿಲ್ಲ? ಓಹೋ, ಈಗ ಸಮಾಚಾರ ಇರ್ಲೇ ಬಿಡಪ್ಪ. ನಮಗೂ ಕಾಲ ಬರುತ್ತೆ. ಎವ್ರಿ ಡಾಗ್ ಹ್ಯಾಸ್ ಎ ಡೇ. ಓಹೋ, ಅಂದ್ರೆ ತಾವ್ ಡಾಗು? ಏನಪ್ಪ ಹಿಂಗಾಗೋಯ್ತು? ಬಾಯಿ ಮಾತ್ಕಂಗಂದ್ರೆ ನನ್ನೇ ಡಾಗ್ ಅನ್ಬಿಟ್ಟ. ಗೌತಮ್ ಅವರೇ, ಯಾಕೆ ಅವ್ರನ್ನ ಅಷ್ಟು ರೇಗಿಸ್ತೀರಾ? ಅವ್ರು ನೋಡಿದ್ರೇನೆ ಪಾಪ ಅನ್ಸುತ್ತೆ. ಇರ್ಲಿ ಬಿಡಿ ಅತ್ತಿಗೆ. ನನ್ನ ಇವನಲ್ದೆ ಇನ್ಯಾರು ರೇಗಿಸ್ಬೇಕು? ಎಷ್ಟೇ ಆಗ್ಲಿ ನನ್ನ ಆಪ್ತ ಮಿತ್ರ ಅಲ್ವಾ ಇವನು. ಇವನ್ ರೇಗಿಸಿದ್ರೆ ನನ್ಗೆ ಇನ್ನೂ ಖುಷಿ ಜಾಸ್ತಿನೇ. ಯಾಕೆ ಹೇಳಿ? ಇವನ್ ರೇಗಿಸಿದ್ರೆ ಇವನ್ನ ರೇಗ್ಸಕ್ ನನಗೊಂದು ಅವಕಾಶ ಸಿಗುತ್ತಲ್ಲ. ಡಾಗ್ ಫ್ರೆಂಡ್ ಯಾರು? ಡಾಗೇ ಅಲ್ವಾ? ಕೇಳಿಸ್ಕೊಂಡ್ರ? ಪಾಪ ನಾವನು ಪಾಪಿ. ಅದ್ರಲ್ಲಿ ಏನಪ್ಪ ಬರೀ ಕಾಫಿಲೇ ಮುಗಿಸ್ತಾ ಇದ್ರಿ ಗಂಡ ಹೆಂಡ್ತಿರಿಬ್ರು? ಪಾರ್ಟಿ ಗಿಟ್ಟಿ ಕೊಡಲ್ವಾ? ಪಾರ್ಟಿನ ಯಾವ ಖುಷಿಗಪ್ಪ? ಮತ್ತೆ ರಿಜಿಸ್ಟರ್ ಮಾಡಿಸಿದ್ದಕ್ಕೆ. ಓ ಸರಿ, ಹಿಂಗೆ ಕೂತಿದ್ದಕ್ಕೆ ನಿಂತಿದ್ದಕ್ಕೆಲ್ಲ ಪಾರ್ಟಿ ಮಾಡ್ತಾ ಇದ್ರೆ ವರ್ಷ ಪೂರ್ತಿ ಪಾರ್ಟಿ ಮಾಡ್ತಾ ಇರ್ಬೇಕು. ಅವೆಲ್ಲ ಏನು ಬೇಕಾಗಿಲ್ಲ. ನೋ ಪಾರ್ಟಿ, ನಥಿಂಗ್. ಏನೋ ಗೆಳೆಯ, ಬರ್ತಾ ಬರ್ತಾ ಇಷ್ಟೊಂದು ಕಂಜೂಸ್ ಆಗ್ಬಿಟ್ಟೆ ನೀನು. ಆಗ್ಬಿಡಪ್ಪ, ನೀನು ಪಾರ್ಟಿ ಕೊಡ್ಬೇಡ, ನಾನೇ ಕೊಟ್ಬಿಡ್ತೀನಿ. ಓಕೆ ಆನಂದರೇ, ಯಾವಾಗ ಹೋಗೋಣ ಪಾರ್ಟಿಗೆ? ಹೆಂಡತಿ ಕೇಳಿದ್ರೆ ಕೊಡ್ಬೇಕಷ್ಟೇ. ಆಯ್ತು, ಕೊಡ್ತೀನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸುಂದರಾಂಗ. ಓಕೆ. ಅಯ್ಯೋ, ಗಾಡಿ ನಿಲ್ಸಿ. ನಾವು ಲಂಡನ್ ಹೋಗ್ತಿದ್ದೀವಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವಿಷ್ಟೆಲ್ಲ ಹೇಳ್ತಾ ಇದ್ರು ನಿಮ್ಮೆಲ್ಲ ಏನೋ ಗುಸುಗುಸು ಅಂತ ಮಾತಾಡ್ಕೋತಾ ಇದ್ದೀರಲ್ಲ, ನಮಗೂ ಹೇಳಿ, ನಾವು ತಿಳ್ಕೊತೀವಿ. ನಾನು ಹೇಳ್ತೀನಿ ಮೇಡಮ್. ಯಾರು ನೀನು? ನನ್ನ ಪರಿಚಯ ಆಗೋಕ್ಕೂ ಮುಂಚೆ ಇನ್ನೊಬ್ರು ಪರಿಚಯನೂ ಆಗಬೇಕು. ಇರಿ, ಅವ್ರನ್ನೂ ಕರಿತೀನಿ. ಅಮ್ಮ ಬನ್ನಿ. ಯಾರ್ರಿ ನೀವು? ಇಲ್ಲಿಗೆ ಅಂತಕ್ಕೆ ಬಂದ್ರಿ? ಎಲ್ಲ ಸತ್ಯ ಗೊತ್ತಾಗಿದೆ ಸರ್. ಇನ್ನು ಸುಳ್ಳು ಹೇಳಿ ಪ್ರಯೋಜನ ಇಲ್ಲ. ಸುಳ್ಳ? ಯಾವ ಸುಳ್ಳು? ಏನೋ ಕಾಶಿ, ಏನೇನೋ ಹೇಳ್ತಾ ಇದ್ದಾರೆ ಇವರು. ವಿಷಯ ಹೇಳೋಕ್ಕೂ ಮೊದಲು ನಿಮ್ಮೆಲ್ಲರ ಹತ್ರನೂ ಕೈ ಮುಗ್ದು ಕ್ಷಮೆ. ಮಕ್ಕಳಿಲ್ಲ ಅಂಬು ನಾವು ಹೇಗಳು ನನ್ನನ್ನು ಕಾಡ್ತಾ ಇದ್ದೀವಿ. ಅದಕ್ಕೆ ಬಾಡಿಗೆ ತಾಯಿ ಒಂದು ಒಳ್ಳೆ ಆಪ್ಷನ್ ಅಂದೇಳಿ ಆಗಲೇ ನಾನು ಈ ಮೇಡಮನ್ನು ಭೇಟಿ ಆಗ್ತೀನಿ.
ಅವ್ರ ಹತ್ರ ಅವ್ರ ಮಗಳನ್ನ ಬಾಡಿಗೆ ತಾಯಿಯಾಗಿ ಮಾಡ್ಕೊಂತಾರೆ ಅಂದೇಳಿ ಕೇಳಿ ಅದಕ್ಕೆ ಆಯ್ತಂದೇಳಿ ಒಪ್ಕೊಂಡ್ರು. ಮೊದಲು ನೀವು ಅವಳನ್ನ ಕರ್ಕೊಂಡೋಗಿ, ಆಮೇಲೆ ನಾನು ಬಂದು ಅವಳ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಅದಕ್ಕೆ ಅವಳು ಆಗ್ತಿಲ್ಲ ಅಂದೇಳಿ ಹೇಳ್ರೆ ಆ ರೀತಿ ಏನೂ ಆಗೋದಿಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಆಸೆ ಈಡೇರುತ್ತೆ. ನನ್ನ ಮಗಳಿಗೆ ಸ್ವಲ್ಪ ದಿನ ನೆಂಟ್ರ ಮನೇಲಿ ಇರು ಅಂತ ಹೇಳಿದ್ದೀನಿ. ನೀವು ನೆಂಟ್ರಾಗಿರಿ, ಆಮೇಲೆ ನಾನು ಬಂದು ಅವಳಿಗೆ ಒಪ್ಪಿಸ್ತೀನಿ. ಈ ವಿಷಯ ಸುಗುಣಂಗೂ ಗೊತ್ತಿಲ್ಲ. ಅವಳಿಗೆ ನಾವು ರಿಲೇಟಿವ್ ಅಂತ ಸುಳ್ಳು ಹೇಳಿ ಕರ್ಕೊಂಬಂದ್ವಿ. ಮೊದಲೇ ಅವಳ ವರ್ತನೆ ಚೆನ್ನಾಗಿರ್ಲಿಲ್ಲ. ಅವಳ ಹೊಟ್ಟೆಯಲ್ಲಿ ನಮ್ಮ ಮಗು ಬೆಳೆದ್ರೆ ಅದು ಎಲ್ಲಿ ಅವಳ ಥರನೇ ಆಡುತ್ತೆ ಅಂತ ಭಯ ಪಟ್ವಿ. ಅದಕ್ಕೆ ನಿಮ್ಮನೆ ಕರ್ಕೊಂಬಂದ್ವಿ. ನಿಮ್ಮನೆಗೆ ಬಂದ್ರೆ ಅವಳು ಬದಲಾಗ್ತಾಳೆ, ಅವಳ ಹೊಟ್ಟೆಲಿ ಹುಟ್ಟೋ ಮಗುನ ಸಂಸ್ಕಾರ ಕಲಿಯುತ್ತೆ ಅಂತ ಹೀಗೆಲ್ಲ ಮಾಡಿದ್ವಿ. ಆದರೆ ಅವಳಿಂದ ನಿಮ್ಮೆಲ್ರಿಗೂ ತೊಂದರೆ ಆಯಿತು. ನಂದು ತಪ್ಪಾಯಿತು. ಎಲ್ಲರೂ ನನ್ನನ್ನು ಕ್ಷಮಿಸಿ. ನಾನು ತಾಯಾಗೋ ಯೋಗ್ಯತೆ ಇಲ್ಲದೆ ಇರೋದಕ್ಕೆ ಹೀಗೆಲ್ಲ ಮಾಡಬೇಕಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಹಣ ಕೊಡ್ತೀನಿ, ಅದಕ್ಕೆ ನಾನು ಗ್ಯಾರಂಟಿ. ನೀವು ವಾಪಸ್ ಹೋಗಿ. ಮಜೆ ಕೊಡ್ತೀಯೋ ಅಥವಾ ನಾವೇ ಕಿತ್ಕೊಳ್ಳೋಣ? ನೋಡಿ, ನೀವು ಹಣ ಕೊಡ್ತೀವಿ, ದಯವಿಟ್ಟು ವಾಪಸ್ ಹೋಗಿ. ಏನಂಟಿ, ಹಣ ಈಸ್ಕೊಳ್ಬೇಕಾದ್ರೆ ಒಳಗೆ ಕರೆದು ಕುಣಿಸೋದೇನು, ಕಾಫಿ ಟೀ ಕೊಟ್ಟು ಉಪಚಾರ ಮಾಡೋದೇನು, ಅದೇ ಹಣ ವಾಪಸ್ ಕೊಡ್ಬೇಕು ಅಂದ್ರೆ ಉರಿತದ? ನಾವು ಜಗಳ ಮಾಡ್ತೀವಿ, ಹೊಡಿತೀವಿ, ಬಡಿತೀವಿ, ಕೇಳಿ ನನ್ನ ಮಕ್ಕಳು ಇಲ್ಲ ನನ್ನ ಮಕ್ಕಳು ಅಂದ್ಕೊಂಡಿದ್ದೀರಲ್ವಾ? ಏ ಅಂಕಲ್, ಅಯ್ಯೋ ಬಿಡಪ್ಪ ಬಿಡಪ್ಪ ಬಿಡಪ್ಪ, ಬೀದಿ ಅಯ್ಯೋ, ನಿನ್ ದುಡ್ಡು ಕೊಡ್ತೀನಿ ಕಣಪ್ಪ. ಹೀಗೆ ಬೀದಿ ಕರ್ಕೊಂಡ್ಬಂದು ಜನರ ಎದುರಿಗೆ ಅವಮಾನ ಮಾಡಬೇಡ. ಜನ ನೋಡ್ಲಿ ಅಂತಾನೆ ನೀನು ಬೀದಿಗೆ ಹಾಕೊಂಬಂದಿತ್ತು. ನೋಡಪ್ಪ, ಇಡೀ ಜಗತ್ತಿನ ಮುಂದೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಅಂತ್ಯ ವಹಿಸ್ತಾ ಇರೋರ ಮುಂದೆ ಮಾತ್ರ ಮರ್ಯಾದೆ ಹೋಗ್ಬಾರ್ದು. ನಿನ್ ದುಡ್ಡು ಕೊಡ್ತೀನಪ್ಪ, ಯೋಚನೆ ಮಾಡಬೇಡ. ಕೊಡು, ಈಗಲೇ ಕೊಡು. ಹಣ ಕೊಡ್ತೀಯೋ ಇಲ್ವೋ ನಿನ್ಗೆ? ಹೇಯ್, ದೇಶದ ಬಾವುಟಕ್ಕೆ ಸಲ್ಯೂಟ್ ಹೊಡೆದಕ್ಕೆ ಕೈ ಎತ್ತು, ಇಲ್ಲ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳೋದಕ್ಕೆ ಕೈ ಎತ್ತು. ದುಡಿಯೋ ಕೈನ ಹೊಡೆಯೋದಕ್ಕೆ ಕೈ ಎತ್ತದೆ, ನಾನು ಸುಮ್ಮನೆ ಇರಲ್ಲ. ಬಸ್ಸು, ನೀವು ದುಡ್ಡಿಸ್ಕೊಳ್ಳೋನೆ ನಿಮ್ಮ ಮಾವ. ಏಯ್, ಮರ್ಯಾದೆ ಅನ್ನೋದನ್ನು ದಾನವಾಗಿ ಕೊಡ್ತೀಯೋ ಭಿಕ್ಷೆಯಾಗಿ ಕೊಡ್ತೀಯೋ ಗೊತ್ತಿಲ್ಲ, ಬಟ್ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಬಡ್ಡಿ ಸಮೇತ ಬೇರೆನೇ ಸಿಗತ್ತೆ ನಿನಗೆ. ಬೇಕಾ? ಬಸವ, ಇಷ್ಟಕ್ಕೆಲ್ಲ ಯಾಕೆ ರಂಗಾಯ್ತೀರ ಬಸವ? ಈ ಅಪ್ಪನಿಗೆ ಅವತ್ತು ಹೇಳಿದೆ, ನಿಮ್ಮ ಹಳ್ಳಿಗೆ ಒಂದು ಮಾತು ಹೇಳಿದ್ರೆ ನಿಂತಲ್ಲೇ ಅರ್ಧ ಕ್ಲಿಯರ್ ಆಗುತ್ತೆ ಅಂತ. ನನ್ನ ಮಾತು ಕೇಳೇ ಇಲ್ಲ. ನಾನು ಬೇರೆ ಕೆಲಸ ಸಿಕ್ಕಿದೆ, ನಾನು ದುಡ್ಡು ತೀರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಸವ. ಇಂಥವ್ರಿಗೆ ಏನು ಹೇಳೋಣ ಹೇಳಿ? ನಿನ್ನ ಸಾಲ ಎಷ್ಟಿದೆ? ನಮ್ಮ ಸಾಲ ನೀವ್ ಯಾಕೆ ತೀರಿಸ್ತೀರಾ? ಸಾಕು, ಸುಮ್ಮನಿರಿ. ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಇದು ಈ ಏಜ್ ಚಂದ್ರಶೇಖರ್ ಸಾಲ ತೀರಿಸ್ತಾ ಇಲ್ಲ, ಅಳಿಯ ಮಾವನ್ ಸಾಲ ತೀರಿಸ್ತಾ ಇದ್ದಾನೆ. ಮಗ ಅಪ್ಪನ ಸಾಲ ತೀರಿಸ್ತಾ ಇದ್ದಾನೆ. ಇದ್ರ ಮಧ್ಯೆ ಬಂದ್ರೆ ನಾನು ಸುಮ್ಮನಿರಲ್ಲ. ಹೇಳ ಬಸವ, ನನ್ಗೆ ಗೊತ್ತಿತ್ತು ಬಾಸು,
ಈ ಅಪ್ಪನಿಗೆ ಹೇಳ್ದೆ ಕೆಲಸ ಕೊಡ್ಸಿರೋರ್ಗೆ ಇದು ಯಾವ ಲೆಕ್ಕ ಅಂತ. ನಾನು ಇವ್ರಿಗೆ ಕೆಲಸ ಕೊಡ್ಸಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ಬಸ್ಸು ಬಸ್ಸು ಅದು ನನ್ನ ಅಕೌಂಟ್ ಡೀಟೇಲ್ಸ್ ಇವ್ರ ಹತ್ರ ಇದೆ, ದಯವಿಟ್ಟು ಹಾಕ್ಬಿಡಿ ಬಸ್ಸ. ಬರ್ತೀನಿ ಬಸ್ಸು. ನಡೀರಿ ಒಳಗೆ ನಡೀರಿ, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಲಕ್ಷ್ಮಕ್ಕ. ಓ ಸಿದ್ದೇಗೌಡ್ರು, ಏನಪ್ಪ ಇಲ್ಲಿ? ಬಟ್ಟೆ ತಗೊಳಕ್ ಬಂದಿದೆ ಕಣಕ. ಲಕ್ಷ್ಮಿ, ಇವರು ಇವರು ನನ್ನ ಫ್ರೆಂಡು ಸಿದ್ದೇಗೌಡ್ರು ಅಂತ. ಇವ್ರು ನಮ್ಮ ಯಜಮಾನ್ರು. ನಮಸ್ಕಾರ ಸರ್. ನಮಸ್ಕಾರ. ಏನಕ್ಕ ನೀವು ನನ್ನ ಫ್ರೆಂಡು ಅಂತಿದ್ದೀರಲ್ಲ? ಹೌದಪ್ಪ, ನಮ್ಮ ಮನೆಯವ್ರನ್ನ ಬಿಟ್ರೆ ಕಷ್ಟ ಸುಖ ಹೇಳ್ಕೊಳಕ್ಕೆ ಅಂತ ನನಗೆ ನೀನೊಬ್ನೇ ಇರೋದು. ಲಕ್ಷ್ಮಕ್ಕ ಎಂತ ಮಾತು ಹೇಳ್ಬಿಟ್ರಿ ಕಣಕ. ನೀವು ಬಟ್ಟೆ ತಗೊಳಕ್ ಬಂದಿದ್ರೆ? ಹೂ ಕಣಪ್ಪ, ನನ್ ಮಗಳ ಮದ್ವೆ ಗೊತ್ತಾಯ್ತು. ನಿನಗ್ ವಿಷಯ ತಿಳ್ಸೋಣ ಅಂದ್ರೆ ಇಷ್ಟು ದಿವಸದಿಂದ ನೀನ್ ಸಿಗ್ಲೇ ಇಲ್ಲ. ನೋಡಿದ್ರ ನಾನ್ ನಿಮ್ಗೆ ಹೇಳಿಲ್ವಾ ನಿಮ್ ಮಗಳಿಗೆ ಒಳ್ಳೆ ಹುಡುಗ ಸಿಗ್ತೇನೆ ಅಂತ? ಹೂನಪ್ಪ, ನೀನ್ ಹೇಳ್ದ ಹಾಗೆ ಆಯ್ತು. ಮದ್ವೆಗೆ ನೀನು ಬರ್ಬೇಕು. ನಮ್ಮನೆ ಮದ್ವೆಗೆ ನಾನ್ ಬರ್ತಿರ್ತೀನ? ಬಂದೇ ಬರ್ತೀನಿ ಬಿಡಕ್ಕ. ಅಕ್ಕ, ಸಿದ್ದೇಗೌಡ್ರಿಗೆ ಟೈಮ್ ಆಯ್ತು. ಇವ್ರಿಗೆ ಸಮಾಜ ಸೇವೆ ಕಾಯ್ತಾ ಇರುತ್ತೆ. ನನ್ನ ಅದೆಷ್ಟು ಚಂದಾಗಿ ಅರ್ಥ ಮಾಡ್ಕೊಂಡಿದ್ದೀರ ಕಣಕ. ಬತ್ತೀನಕ್ಕ. ತುಂಬಾ ಒಳ್ಳೆ ಹುಡುಗಾರಿ. ಗೊತ್ತಾಗುತ್ತೆ. ಬಾ. ತಿನ್ನಮ್ಮ ಬಂಗಾರ ತಿನ್ನು. ಓ ಬಂಗಾರಿ, ನಿಂಗ್ ಶಕ್ತಿ ಬೇಡ್ವಾ? ಕಾಲ್ ಬೇಗ ವಾಸಿ ಆಗ್ಬೇಕು ತಾನೆ. ಸರ್, ಇನ್ನೊಂದು ಬಿಲ್ ಇದೆ ಅಂತ ಹೇಳಿದ್ರಲ್ಲ? ಹೌದಮ್ಮ, ಅದನ್ನ ಓಪನ್ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ. ಆ ಟೈಮ್ ಬಂದಾಗ ನಾನೇ ನಿಮಗೆ ತಿಳಿಸ್ತೀನಿ. ಸರ್, ಸತ್ತೋಗಿರೋರಿಗೆ ನಾವು ಯಾವಾಗ ಓದ್ತೀವಿ, ಹೇಗೆ ಓದ್ತೀವಿ ಅಂತ ಹೇಗೆ ಗೊತ್ತಾಗುತ್ತೆ ಸರ್? ಅಲ್ಲ, ನೀವು ಇಲ್ಲಿ ಓಪನ್ ಮಾಡೋಕ್ಕೆ ಯಾಕೆ ಡಿಲೇ ಮಾಡ್ತಿದ್ದೀರಾ? ಹಾಂ ಸರ್, ನೀವು ಮನ್ಸು ಮಾಡಿದರೆ ಇವತ್ತೇ ಈಗಲೇ ಅದನ್ನು ಓಪನ್ ಮಾಡಿ ನೋಡ್ಬೋದು ಅಲ್ವಾ? ನೋಡಿ ಮಿಸ್ಟರ್ ರವಿಶಂಕರ್, ರೂಲ್ಸ್ ಆರ್ ರೂಲ್ಸ್. ನೀವು ಹೇಳಿದ್ರಿ ಅಂತ ನಾನು ಇವಾಗ ಓಪನ್ ಮಾಡಿದ್ರೆ ನನ್ನ ಕ್ಲೈಂಟಿಗೆ ನಾನು ಮೋಸ ಮಾಡಿದಾಗಲ್ವಾ? ಏನು ನನ್ನ ಮಗ ಸತ್ತರಿಸಿದ ತುಂಡು. ನಮಗೂ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇದೆ ರವಿಶಂಕರ್. ಆ ವಿಲ್ನಲ್ಲಿ ಏನಿದೆ ಅಂತ ನೀವು ತಿಳ್ಕೋಬೇಕಾದ್ರೆ ಆ ಟೈಮ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಾನಿನ್ ಬರ್ತೀನಿ. ತಿನ್ನವ ತಿನ್ನವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೋಗ್ಬರ್ತೀನಿ ಅದಕ್ಕೆ. ಏನಿದೆ ರತ್ನವೇಣಿ, ಲಗೇಜ್ ಸಮೇತ ಹೊರಟಿದ್ದೀರಾ? ಏನ್ ಇನ್ ಮುಂದೆ ಬರೋದೇ ಇಲ್ವಾ ಹೇಗೆ? ಎಲ್ಲ ಋಣಾನು ಬಂದ ಅಲ್ವಾ ಅದಕ್ಕೆ. ಇಷ್ಟು ದಿನ ಈ ಮನೇಲಿ ಇರಬೇಕು ಅಂತ ನನ್ನ ಹಣೆ ಬರದಲ್ಲಿ ಬರ್ದಿತ್ತು ಅನ್ಸತ್ತೆ, ಅದಕ್ಕೆ ಇದ್ದೆ. ಇನ್ ಮುಂದೆ ಏನೋ ಗೊತ್ತಿಲ್ಲ, ಯಾವಾಗತ್ತೋ ಬರ್ತೀನಿ ಅದಕ್ಕೆ. ಯಾವಾಗ ಬೇಕಾದ್ರೂ ಬನ್ನಿ, ಇದು ನಿಮ್ಮ ಮಗಳ ಮನೆ, ನಿಮ್ಮಿಷ್ಟ. ಅಲ್ಲ ಚಿಕ್ಕಮ್ಮ, ಅವತ್ತು ನಾನೇ ಊರಿಗೆ ಹೊರಡಿ ಅಂತ ಹೇಳಿದ್ರೆ ನಿಮಗೆ ಹೋಗಕ್ಕೆ ಇಷ್ಟನೇ ಇರಲಿಲ್ಲ, ಇಲ್ಲೇ ಉಳ್ಕೊಂಡ್ರಿ. ಈಗ ನೋಡಿದ್ರೆ ನೀವೇ ಊರಿಗೆ ಹೋಗ್ತೀನಿ ಅಂತ ಹೊರಟು ನಿಂತಿದ್ದೀರಲ್ಲ, ಅಂಥದ್ದು ಏನಾಗಿದೆ ಇಲ್ಲಿ?
ನೀವು ಯಾಕೋ ಮೊದಲಿನ ಥರ ಇಲ್ಲ, ಏನೋ ಬದಲಾಗಿದೆ. ನಿಮ್ಮ ಸಮಸ್ಯೆ ಏನು ಹೇಳಿ? ಪಾರ್ವತಿ, ರತ್ನವೇಣಿಗೆ ಅರ್ಶನ ಕುಂಕುಮ ಕೊಡಮ್ಮ. ಸರಿ ಅತ್ಯಮ್ಮ. ಕೂತ್ಕೊಳ್ಳಿ ರತ್ನವೇಣಿ. ಅದಕ್ಕೆ ಇಷ್ಟು ದಿನ ಈ ಬಡಪಾಯಿನ ನಿಮ್ಮ ಮನೇಲಿ ಇಟ್ಕೊಂಡು 3 ಹೊತ್ತು ಹೊಟ್ಟೆ ತುಂಬ ಊಟ ಹಾಕಿದ್ದೀರಾ. ಈ ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ? ಅದಕ್ಕೆ ಅಯ್ಯೋ ರತ್ನವೇಣಿ, ಈ ಥರ ಋಣದ ಮಾತೆಲ್ಲ ಆಡಬೇಡಿ. ನೋಡಿ, ನೀವು ಊರಿಗೆ ಹೋದ್ಮೇಲೆ ಅಲ್ಲೇನಾದರೂ ಕಷ್ಟ ಅಂತ ಅನ್ಸಿದ್ರೆ, ದುಡ್ಡೇನಾದರೂ ಬೇಕಾದ್ರೆ ಯಾವ ಸಂಕೋಚನೂ ಇಲ್ಲದೆ ನಮ್ಮ ಹತ್ರ ಕೇಳಿ. ಯಾಕಂದ್ರೆ ಅಲ್ಲಿ ಕೇಳಕ್ಕೆ ನಿಮ್ಗೊಂಥರ ಮುಜುಗರ ಆಗಬಹುದು, ಕೊಡೋರು ಇಲ್ಲದೆ ಇರಬಹುದು. ಈ ವಯಸ್ಸಿನಲ್ಲಿ ನೀವು ಹೋಗಿ ದುಡ್ದು ಸಂಪಾದನೆ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ನಿಮಗೆ ಯಾವಾಗ ಬೇಕೋ ಆವಾಗ ಏನು ಬೇಕಾದರೂ ಕೇಳಿ, ಇಲ್ಲಾಂದ್ರೆ ಇಲ್ಲಿಗೆ ಬಂದು ಇದ್ದುಬಿಡಿ. ಸರಿ ಅದಕ್ಕೆ ಈ ನಿಮ್ಮ ಉಪಕಾರನ ಪ್ರೀತಿನ ನಾನು ಯಾವತ್ತಿಗೂ ಮರೆಯಲ್ಲ. ನಾನು ಹೋಗಿ ಬರ್ತೀನಿ. ಚಿಕ್ಕಮ್ಮ, ಊರಿಗೆ ಹೋದ ಕೂಡಲೇ ಫೋನ್ ಮಾಡಿ. ಸರಿ ಕಂದ, ಬರ್ತೀನಿ. ಬರ್ತೀನಿ ಬಂಗಾರಿ. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಸಹನಾ, ಏನ್ ಮಾಡ್ತಿದ್ಯಾ? ಮೇಡಮ್ ಬಂದ್ರಾ? ಸ್ವಲ್ಪ ಬಿರ್ನೆ ಬಂದಿದ್ರೆ ಸಂದಾಗಿರೋದು. ಯಾಕೆ? ಇವ್ರ ಫ್ರೆಂಡ್ ಒಬ್ರು ಆರ್ತಿ ಅಂತ ಬಂದಿದ್ರು. ಅವರು ನಿಮ್ಮಂಗೆ ಸಂದಾಗ ಮಾತಾಡ್ತಿದ್ರು. ಅವ್ರು ಮಾತಾಡ್ತಿರ್ಬೇಕಾರೆ ನೀವೇ ನನಗೆ ಗೆಪ್ತಿ ಆದ್ರಿ. ಹೌದಾ? ಆರ್ತಿ ಅಂದ್ರೆ ಮುರಳಿ ಅವ್ರ ಕಾಲೇಜ್ ಫ್ರೆಂಡಾ ಅಥವಾ ಕೊಲಿಗಾ? ಕಾಲೇಜ್ ಫ್ರೆಂಡ್ ಅಂತೆ. ನಿಮ್ಮಂಗೆ ನಗ್ನಗ್ತಾ ಮಾತಾಡ್ತಿದ್ರು. ಇರಿ, ಕಾಪಿ ತಕ್ಕಬತ್ತೀನಿ. ವಿನುತಾ, ಕಾಲೇಜಿಂದ ಈಗ ಬಂದ್ಯಾ? ಅಮ್ಮ, ಮುರಳಿ ಅವ್ರ ಫ್ರೆಂಡ್ ಆರ್ತಿ ಅನ್ನೋರು ಬಂದಿದ್ರಂತೆ. ಯಾರವರು? ಫ್ರೆಂಡ್ ಅಲ್ಲ ವಿನುತಾ, ಬಂದಿದ್ದು ಡಾಕ್ಟ್ರು. ಡಾಕ್ಟ್ರಾ? ಯಾಕೆ? ಯಾಕೆಂದ್ರೆ ಈ ಮನೆಯಲ್ಲಿ ಒಬ್ರಿಗೆ ತಲೆ ಕೆಟ್ಟಿದ್ಯಲ್ಲ, ಅದನ್ನ ರಿಪೇರಿ ಮಾಡೋದಕ್ಕೆ ಬಂದಿರೋದು. ತಲೆ ಕೆಟ್ಟಿದ್ಯಾ? ಯಾರ್ಗೆ? ಈ ಪ್ರಶ್ನೆನ ಅವಳು ಒಳಗಿಂದ ಹೊರಗೆ ಬರುವಾಗ ಕೇಳು, ಆಗ ಉತ್ತರ ಹೇಳ್ತೀನಿ. ಅಂದ್ರೆ ವಿಷಯ ಬೇರೆನೇ ಇದೆ. ಅಯ್ಯೋ, ನನ್ನ ಹಣೆ ಬರನ ಏನಂತ ಹೇಳಿ. ನನ್ನ ಮಗ ಚೆನ್ನಾಗಿ ಸಂಸಾರ ಮಾಡೋ ಕಾಲಕ್ಕೆ ಹುಚ್ಚು ಬಿಡ್ಸೋ ಡಾಕ್ಟರ್ನ ಮನೆ ಕರ್ಕೊಂಡ್ ಬರೋಂಗಾಗಿದೆ. ಹುಚ್ಚು ಬಿಡ್ಸೋಕ? ಪ್ಲೀಸ್, ನಂಗೆ ಅರ್ಥ ಆಗೋ ತರ ಹೇಳ್ತೀರಾ? ಇಲ್ಲಿ ಯಾರಿಗೆ ಹುಚ್ಚು ಹಿಡ್ದಿದೆ? ಇನ್ಯಾರಿಗಮ್ಮ? ಈ ಮನೆ ಸೊಸೆ ಸಹನಾಗೆ. ಅಮ್ಮ, ನೀವು ಮಾತಾಡ್ತಿರೋದು ಸಹನ ಅವ್ರ ಬಗ್ಗೆನಾ? ಅವ್ರಿಗೇನಾಗಿದೆ? ಅವ್ರು ಚೆನ್ನಾಗೇ ಇದಾರಲ್ಲ. ಅಯ್ಯೋ, ಅವಳು ಚೆನ್ನಾಗಿದ್ದಿದ್ರೆ ನನ್ನ ಮಗ ಯಾಕೆ ಮನೆಗೆ ಹುಚ್ಚು ಬಿಡ್ಸೋ ಡಾಕ್ಟರ್ನ ಕರ್ಕೊಂಡ್ ಬರ್ತಿದ್ದ? ಅತ್ತೇಮ್ಮ, ನಾನು ಸುಮ್ಮನೆ ಅಂತ ಏನೋ ಮಾತಾಡಬೇಡಿ. ನಾವು ಮಾತಾಡಿದ ವಿಷಯನ ಕೇಳಿಸ್ಕೊಂಡ್ಬಿಟ್ಯಾ? ಪಾಪ ನನ್ನ ಮಗ ಮುರಳಿ ನಿನ್ಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದ. ಹೋಗ್ಲಿ ಬಿಡು, ಇವತ್ತಲ್ಲ ನಾಳೆ ನಿನಗೆ ಈ ವಿಷಯ ಗೊತ್ತಾಗ್ಲೇಬೇಕಿತ್ತು. ಆರ್ತಿಯವರು ಅವ್ರ ಫ್ರೆಂಡ್ ಅಷ್ಟೇ, ನೀವು ಅನ್ಕೊಂಡ ಡಾಕ್ಟ್ರು ಅಲ್ಲ. ನೀನು ನನ್ನ ಮಾತನ್ನ ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ನಿನಗೆ ನಂಬಿಕೆ ಬರಬೇಕು ಅಂದ್ರೆ ಮೊಬೈಲಲ್ಲಿ ಡಾಕ್ಟರ್ ಆರತಿ ಭಗವತ್, ಸೈಕ್ಯಾಟ್ರಿಸ್ಟ್, ಕನ್ನಡದಲ್ಲಿ ಮನೋವೈದ್ಯೆ ಅಂತ ಹುಡ್ಕೋ. ಆಗ ನಿಜ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಮಾನಸಿಕವಾಗಿ ಕಾಯಿಲೆ ಇರೋರು ಹೀಗೆ ಅಂತೆ,
ಯಾರ ಮಾತು ಕೇಳಲ್ವಂತೆ. ಕನ್ನಡದಲ್ಲಿ ಮನೋವೈದ್ಯೆ ಅಂತ ಹುಡುಕು, ಆಗ ನಿಜ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಆರ್ತಿ ಭಗವತ್ ಮನೋವೈದ್ಯರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನು 5 ನಿಮಿಷ ಇದೆ. ಲೇಟ್ ಆಗಿ ಬಂದ್ರೆ ಊಟ ಸಿಗಲ್ಲ. ಬೇಗ ಬೇಗ ಬಂದು ಹಾಕಿಸ್ಕೊಂಡು ಹೋಗಿ. ಬಾ ಅಮ್ಮ ಬೇಗ. ಏನು ಹಿಂದಿಂದ ನೋಡ್ತಾ ಇದೀಯಾ? ಬೇಗ ಹಾಕಿಸ್ಕೊಂಡು ಹೋಗೋ. ಏಯ್ ಎಲ್ಲ ಎತ್ತಡ. ಸರ್ ಊಟ. ಯಾಕಮ್ಮ ಲೇಟಾಗಿ ಬಂದು ಊಟ ಕೇಳ್ತಾ ಇದೀಯಾ? ಯಾಕೆ ಇಲ್ಲಿನ ರೂಲ್ಸ್ ಗೊತ್ತಿಲ್ವಾ ನಿನಗೆ? ಮೊದಲನೇ ದಿನದಿಂದನೇ ಶಿಸ್ತು ಕಲಿಬೇಕು. ಊಟ ಇಲ್ಲ. ಏಯ್ ಏನೋ ಮುಖ ನೋಡ್ತೀಯ? ಎತ್ತಡ. ಏ ಹುಡುಗಿ ಕೈ ತೆಗಿ. ಅಣ್ಣ ಪಾಪ ಊಟ ಕೊಡಿ ಅಣ್ಣ. ಏನು ಅವಳು ವಕಾಲತ್ತು ವಹಿಸ್ತಾ ಇದೀಯಾ? ಲೇಟಾಗಿ ಬಂದ್ರೆ ಊಟ ಕೊಡಲ್ಲ ಅಷ್ಟೇ. ಇಲ್ಲ ಅಣ್ಣ, ಅವಳು ಲೇಟಾಗಿ ಬಂದಿಲ್ಲ. 9:30 ಆಗೋದಕ್ಕೆ ಇನ್ನೂ 2 ನಿಮಿಷ ಇದೆ. ಬೇಕಾದ್ರೆ ನೀವೇ ನೋಡಿ. ಅಣ್ಣ ಪ್ಲೀಸ್, ಮೊದಲನೇ ದಿನಾನೇ ಹೀಗೆ ಮಾಡಬೇಡಿ. ಊಟ ಬಡಿಸಿ ಅಣ್ಣ. ಬಂದಿದ್ದ ದಿನನೇ ಕಿರಿಕ್ ಮಾಡ್ತಾ ಇದೆಯಲ್ವಾ? ನೆನಪಿರ್ಲಿ, ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ಬೇಕು ನೀನು. ಪರವಾಗಿಲ್ಲ ಅಣ್ಣ, ನಾವು ಕರೆಕ್ಟ್ ಆಗಿದ್ರೆ ಯಾರಿಗೂ ಹೆದರ್ಕೋಬೇಕಾಗಿಲ್ಲ ಅಲ್ವಾ? ಬಾಮ್ಮ. ಏನಮ್ಮ ನೀನು ಮೊದಲನೇ ದಿನನೇ ಎಲ್ಲರೂ ಎದುರಾಕೋತಾ ಇದೆಯಾ? ಮೇಡಮ್ ನಾನೇನು ಮಾಡಿದೆ ಅಂತ? ನಿನ್ನ ಮತ್ತೆ ಸ್ವಾತಿ ಜಗಳನ ಟ್ರೈನರ್ ನೋಡಿದ್ದಾರೆ. ಹೋಗಿ ನೀನು ಅವ್ರ ಹತ್ರ ಸಾರಿ ಕೇಳು. ನಾನು ಯಾಕೆ ಮೇಡಮ್ ಸಾರಿ ಕೇಳಬೇಕು? ನಾನೇನು ತಪ್ಪೇ ಮಾಡಿಲ್ಲ. ಕೆಲವೊಂದನ್ನ ಬೇಕೋ ಬೇಡವೋ ನಾವು ಪಾಲನೆ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ನಮ್ಮ ದಾರಿಗೆ ನಾವೇ ಮುಳ್ಳು ಮಾಡ್ಕೊಂಡಂಗಾಗತ್ತೆ. ತಪ್ಪೇ ಮಾಡಿದೆ ಸಾರಿ ಕೇಳೋ ಮಗಳೇ ಅಲ್ಲ ಮೇಡಮ್ ನಾನು. ಪೊಲೀಸ್ ಆಗಕ್ಕೆ ಅಂತ ಬಂದವಳು. ಅಷ್ಟಾದ್ರೂ ನೈತಿಕತೆ ಸ್ವಾಭಿಮಾನ ಇರ್ಬೇಕಲ್ವಾ? ಬಾ ಚೇತನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗ ಗೊತ್ತು ನೋವಾಗ್ತಿದೆ ಅಂತ, ಹಾಗೆ ಮೆತ್ತಿಗೆ ಎದ್ದೇಳಕ್ಕೆ ಟ್ರೈ ಮಾಡು. ಬಾ ಸಪೋರ್ಟ್ ತಗೋ. ಬಾ ಮೆತ್ತಿಗೆ. ಗುಡ್. ಸೂಪರ್ ಅಣ್ಣ. ಬ್ಯಾಕ್ ಪೇನ್ ಏನಾದರೂ ಇದೆಯಾ ಅಣ್ಣ ಈಗ? ಅಣ್ಣ ನಂಗೆ ಗೊತ್ತು ಹಿಂಗೆ ಮಾತಾಡುವಾಗ ನೋವಾಗುತ್ತೆ ಅಂತ, ಮಾತಾಡೋದು ಕಷ್ಟ ಅಂತ. ಹಾಗಂತ ಹಾಗೆ ಇರಬೇಡ. ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡು. ಜಾಸ್ತಿ ಮಾತಾಡಿ ಸ್ಟ್ರೆಸ್ ತಗೋಬೇಡ. ಹೌದಪ್ಪ,
ನಮ್ಮ ಡಾಕ್ಟರ್ ಹೆಂಗ್ ಹೇಳ್ತಾರೋ ಹಾಗೆ ಕೇಳಿಸ್ಕೊ. 2 ದಿವಸದಲ್ಲಿ ನಡೆಯೋದು ಮಾತ್ರ ಅಲ್ಲ, ಒಲಿಂಪಿಕ್ಸ್ ರೇಸಲ್ಲಿ ಓಡ್ತೀಯ ಬೇಕಾದ್ರೆ. ಅಣ್ಣ ಮತ್ತೆ ಒಂದು ನಿಮಿಷ. ಹಾಗೆ ಟರ್ನ್ ಮಾಡು. ಹಲೋ ಹಲೋ ಡಾಕ್ಟರ್, ನಾನು ನಿಮ್ಮ ಕ್ಲಿನಿಕ್ಗೆ ಬಂದಿದ್ದೀನಿ. ಇಲ್ಲಿ ನೀವೇ ಇಲ್ವಲ್ಲ? ಸಾರಿ, ನಮ್ಮ ಅಣ್ಣನ ಟ್ರೀಟ್ಮೆಂಟ್ ಒಂಚೂರು ಮಾನಿಟರ್ ಮಾಡಬೇಕಾಗಿತ್ತು. ನಾನು ಅವನ ಜೊತೆಲೇ ಇದ್ದೀನಿ. ಈ ವೀಕ್ ನಾನು ಸಿಗೋದಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ಅಲ್ಲೇ ಪಕ್ಕದಲ್ಲಿ ಡಾಕ್ಟರ್ ನಚಿಕೇತ್ ಅಂತ ಇದ್ದಾರಲ್ವಾ, ಅವ್ರ ಹತ್ರ ಹೋಗಿ. ಇಲ್ಲ, ನಿಮ್ಮ ಅಣ್ಣ ಹುಷಾರಾದ್ಮೇಲೆ ನೀವು ಬರ್ತೀರಲ್ಲ, ಆಗಲೇ ನಾನು ಬರ್ತೀನಿ. ಅಯ್ಯೋ, ನಾನೊಂದು ವಾರ ಸಿಗಲ್ಲ. ಪರವಾಗಿಲ್ಲ, ಕಾಯ್ತೀನಿ. ಹಾಯ್ ಗಾಯ್ಸ್, ಫಿನಾನ್ಸ್ ಸೆಕ್ಷನಿಂದ ಯಾರಾದರೂ ನನಗೆ ಪ್ರೀವಿಯಸ್ ಇಯರ್ ಬ್ರೀಫಿಂಗ್ ಕೊಡ್ಬೋದಾ? ಮ್ಯಾಮ್, ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಸೀತಾ ಇಸ್ ದ ಬೆಸ್ಟ್ ಆಪ್ಷನ್. ಹೂ ಇಸ್ ಸೀತಾ? ನಾನೇ. ಓ, ಸೀತಾನಾ ನಿಮ್ಮ ಹೆಸರು? ಹೌದು ಮ್ಯಾಮ್, ನಮ್ಮ ಆಫೀಸ್ನ ಬೆಸ್ಟ್ ಎಂಪ್ಲಾಯ್ ಅವರೇ. ಶಿ ವರ್ಕ್ಸ್ ಇನ್ ಫಿನಾನ್ಸ್ ಡಿಪಾರ್ಟ್ಮೆಂಟ್. ಸೀತಾ ಅವರೇ, ನೀವೇ ಬ್ರೀಫಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಫೈಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿರಿ. ಸೀತಾ, ಕಮ್ ಟು ಮೈ ಚೇಂಬರ್. ಓಕೆ ಓಕೆ ಹಾಂ, ಓಕೆ ಅಂದೆ. ಮ್ಯಾಮ್, ಐ ಎಕ್ಸ್ಪೆಕ್ಟ್ that. Got it? Okay, ma'am. ಯಾರೇ ಇವಳು ಹಿಂಗೆ ಮಾತಾಡ್ತಾಳೆ? ಮುಖ ನೋಡಿದ್ರೆ ಗೊತ್ತಾಗುತ್ತೆ ಮೈ ತುಂಬ ಕೊಬ್ಬೆ ಇದೆ ಅಂತ. ಮ್ಯಾಮ್ ಅಂತೆ, ಮ್ಯಾಮ್. ಪ್ರಿಯಾ, ಅಲ್ಲ ಬ್ರೋ, ರಾಮ್ ಸರೇ ಸರ್ ಅಂದರೆ ಡೋಂಟ್ ಕಾಲ್ ಮಿ ಸರ್ ಅಂತಾರೆ. ಇವರೇ ನಿಂಗಾಡ್ತಾ ಇದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪ್ರೆಗ್ನೆಂಟ್ ಅವಳು ಆಸೆ ಪಟ್ಟಿದ್ದಾಳೆ, ನಾವೆಲ್ಲ ಸೇರಿ ಖುಷಿಯಿಂದ ಮಾಡಿಕೊಟ್ರೆ ಅದ್ರಲ್ಲಿ ತಪ್ಪೇನಿದೆ? ಮನೇಲೂ ಒಂದು ಶುಭ ಕಾರ್ಯ ಆದಾಗತ್ತೆ. ಅವಳು ಪ್ರೆಗ್ನೆಂಟ್ ಅನ್ನೋ ಅನುಕಂಪ ನಿಮಗಿರ್ಬೋದು, ನನಗಿಲ್ಲ. ಅವಳಿಗೆ ಮನೆ ಘನತೆ ಗೌರವದ ಬಗ್ಗೆ 3 ಕಾಸು ಬೆಲೆ ಇಲ್ಲ. ಎಲ್ಲಿ ದುಡ್ಡು ಸಿಗುತ್ತೆ, ಎಲ್ಲಿ ಲಾಭ ಸಿಗುತ್ತೆ ಅದನ್ನ ಮಾತ್ರ ನೋಡ್ತಾಳೆ. ಏ ಅಭಿ, ಯಾಕೋ ಒಂದು ಹೆಣ್ಮಗು ಬಗ್ಗೆ ಹೀಗೆ ಮಾತಾಡ್ತೀಯ? ಅವಳು ದೋಚವಳೆ ಆಗಿದ್ರೆ ದುಡ್ಡು ಕೇಳ್ತಿದ್ಲು, ಅದ್ರ ಬದಲು ಸೀಮಂತ ಇಲ್ಲಿ ಮಾಡ್ಕೊಡಿ ಅಂತ ಆಸೆ ಪಡ್ತಿದ್ಲಾ? ಶುಭ ಕಾರ್ಯಕ್ಕೆ ಯಾರಾದರೂ ಅಡ್ಡಿ ಬರ್ತಾರೇನೋ? ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಚಿಕ್ಕಪ್ಪ. ಒಂದೆಲ್ಲ ಒಂದಿನ ಎಲ್ಲ ದೋಚವಳೆ. ನೀನು ಹೀಗೆ ಟ್ರಿಗರ್ ಮಾಡ್ತಿದ್ರೆ ಅವಳು ತಿರುಗಿ ಬೀಳ್ತಾಳೆ. ಎಲ್ಲರೂ ಪ್ರೀತಿಯಿಂದ ಇದ್ರೆ ಅವಳು ತಿರುಗಿ ಬೀಳಲ್ಲ, ಪಾಲು ಕೇಳಲ್ಲ ಅಲ್ವಾ? ಸದ್ಯಕ್ಕೆ ನಮ್ಗೆ ಬೇರೆ ಯಾವ ಆಪ್ಷನ್ನು ಇಲ್ಲ. ಅವಳೊಂದು ಸ್ವಲ್ಪ ದಿನ ಇಲ್ಲೇ ಇರಲಿ ಬಿಡು. ಆಮೇಲೆ ಅವಳೇನಾದರೂ ಎಲ್ಲದರಲ್ಲೂ ನನಗೆ ಪಾಲು ಬೇಕು ಅಂತ ಕೇಳಿದ್ರೆ ನೀನು ಬೇಜಾರಾಗಬಾರ್ದು ಅಷ್ಟೇ. ಈಗ ಅವರನ್ನು ನಮ್ಮವರು ಅಂತ ಈ ಕುಟುಂಬಕ್ಕೆ ಸೇರಿಸ್ಕೊಂಡಾಗಿದೆ. ನೀನು ಕೆಣಕದಷ್ಟು ಅವ್ರು ನಿನ್ನ ವಿರುದ್ಧ ಬೀಳಲ್ವಾ? ನೀನು ಅವ್ರ ವಿರುದ್ಧ ಬೀಳೋದು, ಅವರು ನಿನ್ನ ವಿರುದ್ಧ ಬೀಳೋದು, ಹೀಗೆ ನಡೀತಾ ಇದ್ರೆ ಮನೇಲಿ ನೆಮ್ಮದಿ ಇರುತ್ತಾ? ಮುಂದೆ ನಿನಗೆ ಸಮಸ್ಯೆ ಆಗಲ್ವಾ? ಮಾವ, ಚಿಕ್ಕ ಮಾವ, ನಾನೊಂದು ಮಾತು ಹೇಳ. ಅವಳು ಆಸೆ ಪಟ್ಟಿದ್ದಾಳೆ ಅಂದರೆ ನಾವು ಅದನ್ನು ಈಡೇರಿಸೋಣ. ಹೊಟ್ಟೆಲಿ ಮಗು ಇಟ್ಕೊಂಡು ಅನುಭವಿಸೋ ಆತಂಕ ಏನು ಅಂತ ನನಗೆ ಗೊತ್ತು.
ಈಗ ನಾವು ಬೇಡ ಅಂದರೆ ಅವಳಿಗೆ ಬೇಜಾರಾಗ್ಬೋದು, ಅದರಿಂದ ಮತ್ತೇನೇನಾದರೂ ಆಗ್ಬಿಡ್ಬೋದು. ಪೂರ್ಣಿ ಸಮಾಧಾನ ಮಾಡ್ಕೊ. ನನಗೆ ಸಂಧ್ಯಾ ಇಲ್ಲಿ ಸೀಮಂತ ಮಾಡಿಕೊಂಡ್ರೆ ನನ್ನ ಹೊಟ್ಟೆಲೂ ಒಂದು ಮಗು ಬರ್ಬೋದು ಅನ್ನೋ ಆಸೆ ರೀ. ಏನು ಹೇಳ್ತಿದ್ಯಾ ಪೂರ್ಣಿ? ಹೌದು ರೀ, ಮನೇಲಿ ಇಂಥ ಶುಭ ಕಾರ್ಯ ನಡೆದಾಗ ಮನಸ್ಸು ಪಾಸಿಟಿವ್ ಆಗಿ ಯೋಚಿಸುತ್ತಲ್ವಾ? ನೀನು ಟೆನ್ಷನ್ ಮಾಡ್ಕೋಬೇಡ, ನೀನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಸಂಧ್ಯನ್ ಸೀಮಂತ ಇಲ್ಲಿ ಮಾಡೋದಕ್ಕೆ ನಂದು ಅಭ್ಯಂತರ ಇಲ್ಲ. ಅದಕ್ಕೆ ಐ ಆಮ್ ಸಾರಿ, ನೀವು ಹೀಗೆಲ್ಲ ಯೋಚನೆ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಈ ಸೀಮಂತ ಮಾಡೋದ್ರಿಂದ ನಿಮಗೆ ಸಮಾಧಾನ ಆಗುತ್ತೆ, ಬ್ರೋ ಖುಷಿ ಆಗುತ್ತೆ ಅಂದರೆ ನಂದೇನು ತಕರಾರಿಲ್ಲ. ನೀವು ಇಷ್ಟೊಂದು ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ ಅಂತ ಗೊತ್ತಿದ್ರೆ ನಾನು ಒಂದು ಮಾತು ಮಾತಾಡ್ತಿರ್ಲಿಲ್ಲ. ಅಂದರೆ ಅವೇ ಈ ಸೀಮಂತಕ್ಕೆ ಹೌದು, ನಾನು ಒಪ್ಪಿಗೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.